ಎಲ್ಲರಿಗೂ ನಮಸ್ಕಾರ. ನಾನು ಸಂತೋಷ್ ಮಾತಾಡ್ತಾ ಇರೋದು. ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತಂತಂದರೆ, ನಾನು ನಿಮಗೆಲ್ಲರೂ ಗೊತ್ತಿರೋಂಗೆ 2022ನೇ ಇಸ್ವಿಯಿಂದ ಇವತ್ತು 2026ನೇ ಇಸ್ವಿ, ಈ ಇಸ್ವಿವರೆಗೂ ನಾನು ಕಳೆದ 5 ವರ್ಷದಿಂದ ಅಂದರೆ ಈ ವರ್ಷವೂ ಸೇರಿ 5ನೇ ಮಗುಗೆ ಅಂದರೆ 5 ಜನ ಮಕ್ಕಳಿಗೆ ಅಂದರೆ ಅನಾರೋಗ್ಯದಿಂದ ಪೀಡಿತರಾಗಿರುವಂಥ ಮಕ್ಕಳುಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಒಂದೊಂದು ಮಕ್ಕಳು ಅಂದರೆ ನನ್ನ ಕುಟುಂಬಗಳ ಸಮೀಪದಲ್ಲಿರುವಂತಹ ಮನೆಗಳು, ಅಂದರೆ ಮೂಲತಃ ನಾನು ಮಂಗಳೂರಲ್ಲಿ ಸರೌಂಡಿಂಗಲ್ಲಿ ಯಾವುದೇ ಒಂದು ಊರಲ್ಲೂ ತುಂಬ ಜನ ಮಕ್ಕಳು ಆ್ಯಕ್ಚುಲಿ ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ. ಆದರೆ ನನ್ನ ಗಮನಕ್ಕೆ ಬರುವಂತಹ ಕೆಲವೊಂದು ಅನಾರೋಗ್ಯ ಪೀಡಿತ ಮಕ್ಕಳುಗಳನ್ನ ಸೆಲೆಕ್ಟ್ ಮಾಡಿಕೊಂಡು ವರ್ಷಕ್ಕೆ ಒಂದು ಮಗು ಥರ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಅಂಥ ಮಕ್ಕಳಿಗೆ ನನಗೆ ಗೊತ್ತಿರೋರು ಪ್ರತಿಯೊಬ್ಬರಿಂದನೂ, ಅಂದರೆ ನಾನು ಯಾರ್ಯಾರ ಹತ್ರ ನಂಬಿಕೆ ಉಳಿಸ್ಕೊಂಡಿದ್ದೀನೋ ಮತ್ತು ನನ್ನನ್ನು ಯಾರ್ಯಾರು ನಂಬ್ತಾ ಇದ್ದಾರೋ ಅಂಥ ಜನಗಳಿಂದ ನಾನು ಹಣನ ಸಂಗ್ರಹ ಮಾಡ್ತಾಯಿದ್ದೀನಿ. ಅವ್ರಿಗೆ ಇಷ್ಟ ಬಂದಷ್ಟು, ಅಂದರೆ 10 ರೂಪಾಯಿಂದ 20 ರೂಪಾಯಿ, 30 ರೂಪಾಯಿ, ಇಲ್ಲಾಂದರೆ 50, 100, 1000, 500 ಎಷ್ಟಾದರೂ ಅವ್ರಿಗೆ ಇಷ್ಟ ಬಂದಷ್ಟು ಅಮೌಂಟನ್ನ ಅವರೇ ಪೇ ಮಾಡ್ತಾಯಿದ್ದಾರೆ ಸ್ವಇಚ್ಛೆಯಿಂದ. ಇದು ಆ್ಯಕ್ಚುಲಿ ನಾನು ಪ್ರತಿ ವರ್ಷ ಯಾವ ರೀತಿ ಮಾಡ್ತೀನಿ ಅಂತಂದರೆ, ನನ್ನ ವಾಟ್ಸಪ್ಪಲ್ಲಿ ನಾನು ಒಂದು ಆ ಮಗು ಹತ್ರ ಮಾತಾಡ್ತೀನಿ, ಮಗು ಮನೆಯವ್ರ ಹತ್ರ ಮಾತಾಡಿಬಿಟ್ಟು ಈ ಥರ ನನ್ನ ಒಂದು ಕೆಲಸ ಮಾಡ್ತಾಯಿದ್ದೇನೆ, ನನ್ನ ಕಾರ್ಯ ಆ್ಯಕ್ಚುಲಿ ನನ್ನ ಸೇವೆ ಒಂದು ಮಾಡ್ತಾಯಿದ್ದೀನಿ ನನ್ನ ಮಗುಗೋಸ್ಕರ, ನನ್ನ ಗೊತ್ತಿರೋರಿಂದ ನಾನು ಹಣನ ಸಂಗ್ರಹ ಮಾಡಿಬಿಟ್ಟು ಅವ್ರಿಗೆ ನಾನು ಬಂದು ನಿಮ್ಗೆ ತಲುಪಿಸ್ತೀನಿ ಹಣನ ಅಂತ ಹೇಳ್ತಾ ಇದ್ದೀನಿ. ಹೀಗಿರ್ಬೇಕಾದ್ರೆ ನಾನು ಈ ವರ್ಷ ನನಗೆ ಮಂಗಳೂರು ಹತ್ರ ಕುಕ್ಕೆ ಸುಬ್ರಹ್ಮಣ್ಯ ಮೂಲದಲ್ಲಿರುವಂತಹ ಒಂದು ಮಗು ರಿಷಾ ಅಂತ ಹೇಳ್ಬಿಟ್ಟು ಈ ಮಗುನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಈ ಮಗು ಆ್ಯಕ್ಚುಲಿ ಈ ಮಗುಗೆ ಏನಾಗಿದೆ ಅಂತಂದರೆ, ತನ್ನ ಲಿವರ್ ಸಮಸ್ಯೆಯಿಂದ ಬಳಲ್ತಾ ಇದೆ ಮಗು. ಹಾಗಾಗಿ ಆ ಲಿವರ್ನ ತನ್ನ ತಾಯಿ ಆ್ಯಕ್ಚುಲಿ ತನ್ನ ಅಂಗದಿಂದ ತೆಗೆದು ಒಂದು ಮಟ್ಟಿಗೆ ಲಿವರ್ನ ಅವರಿಗೆ ಕೊಟ್ಬಿಟ್ಟು ಶಸ್ತ್ರಚಿಕಿತ್ಸೆ ಮಾಡಿರ್ತಾರೆ. ಈ ರಿಷಾ ಅನ್ನೋ ಮಗು ಕಳೆದ ತಿಂಗಳು ಅಂದರೆ 23ನೇ ತಾರೀಕು ನಮ್ಮ ಹೆಬ್ಬಾಳದಲ್ಲಿರುವಂಥ, ಅಂದರೆ ಬೆಂಗಳೂರಿನಲ್ಲಿ ಹೆಬ್ಬಾಳದ ಅಂತ ಒಂದು ಪ್ಲೇಸ್ ಇದೆ, ಹೆಬ್ಬಾಳದಲ್ಲಿರುವಂತಹ ಒಂದು ಆಸ್ಟರ್ ಅನ್ನೋ ಒಂದು ಹಾಸ್ಪಿಟಲ್ಗೆ ದಾಖಲಾಗಿರುತ್ತೆ ತನ್ನ ಹೆಚ್ಚಿನ ಶಸ್ತ್ರಚಿಕಿತ್ಸೆಗಾಗಿ. ಇಲ್ಲಿ ಡಾಕ್ಟ್ರೆಲ್ಲ ಹೇಳ್ತಾರೆ ಒಂದು 15-20 ಲಕ್ಷ ಹಣ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಆದರೆ 15-20 ಲಕ್ಷ ಸಂಗ್ರಹ ಮಾಡೋದಕ್ಕೆ ಆ ಮಗು ಕೈಲಿ ಸಾಧ್ಯ ಇಲ್ಲ, ಆ ಮಗು ಮನೆಯವ್ರ ಕೈಲಿ. ಯಾಕೆಂದರೆ ಆ ಕುಟುಂಬದವರು ತುಂಬ ಮೂಲತಃ ಅವರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರಾಗಿರ್ತಾರೆ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಪ್ರಾಬ್ಲಮ್ಸು ಎಲ್ಲರಿಗೂ ಗೊತ್ತಿರುತ್ತೆ. 15 ಲಕ್ಷ ಅಂದರೆ ತುಂಬ ದೊಡ್ಡ ಅಮೌಂಟ್ ಅದು. ಆ್ಯಕ್ಚುಲಿ ಅವ್ರು ಯಾವತ್ತೂ ನೋಡಿರಲ್ಲ ಅಷ್ಟು ದುಡ್ಡನ್ನ. ಆದರೆ ಈ ಮಗು ಅದರ ಹಿಂದೆ 45 ದಿನಗಳ ಹಿಂದೆ ಆ ಮಗು ತನ್ನ ತಂದೆನ ಕಳ್ಕೊಂಡೇ ಇರುತ್ತೆ. ತಂದೆಯಲ್ಲಿರೋ ಮಗುಗೆ ಇವಾಗ ತಾಯಿ ಒಬ್ಬರೇ ಇರೋದು, ಆ ತಾಯಿಗೆ ಆ ಮಗು ಒಂದೇ ಇರುತ್ತೆ. ಹಾಗಾಗಿ ಆ ಮಗುವನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ತಾಯಿ ಏನು ಮಾಡ್ತಾರೆ, ಆ ಮಗುಗೆ ಲಿವರ್ ಸಮಸ್ಯೆಯಿಂದ ಬಳಲ್ತಾ ಇರೋದ್ರಿಂದ ತನ್ನ ತಾಯಿ ತನ್ನ ಒಂದು ಅಂಗನ ಆಲ್ರೆಡಿ ಪ್ರಪಂಚಕ್ಕೆ ಪರಿಚಯ ಮಾಡಿರ್ತಾಳೆ. ಯಾವ ರೀತಿ ಅಂದರೆ, ಈ 5 ಬೆರಳಿರುತ್ತೆ, 5 ಬೆರಳಲ್ಲಿ ಈ 5 ಬೆರಳಿಗಿಂತ 1 ಬೆರಳು ಎಕ್ಸ್ಟ್ರಾ ಬರುತ್ತಂತೆ. ಆ ಎಕ್ಸ್ಟ್ರಾ ಬೆರಳು ಯಾವುದು ಅಂದರೆ ಆ ಮಗು. ಇದು ರೂಢಿಲಿರುವಂಥ ಮಾತು. ತನ್ನ ಒಂದು ಅಂಗನ ಅಂದರೆ ಒಂದು ಬೆರಳನ್ನು ಆಚೆ ಬಿಟ್ಬಿಟ್ಟು ಪ್ರಪಂಚದಲ್ಲಿ ಮಗುನ ಸೃಷ್ಟಿ ಮಾಡಿರ್ತಾಳೆ. ಆ ಸೃಷ್ಟಿ ಮಾಡಿರೋ ಮಗುನ ಉಳಿಸ್ಕೊಳ್ಬೇಕು ಅಂದರೆ ತುಂಬಾ ಸಾಹಸ ಮಾಡ್ತಾ ಇರ್ತಾಳೆ. ಅದೇ ರೀತಿ ಈ ತಾಯಿನೂ ಸಾಹಸ ಮಾಡಿದ್ದಾಳೆ. ಏನಂತಂದರೆ, ತನ್ನ ಲಿವರನ್ನು ಆ ಮಗುಗೆ ದಾನ ಮಾಡಿದ್ದಾಳೆ. ಲಿವರ್ನ ಅಟ್ಯಾಚ್ಮೆಂಟ್ ಮಾಡೋದಕ್ಕೋಸ್ಕರ ಶಸ್ತ್ರಚಿಕಿತ್ಸೆಗೆ ತಾನು ಒಪ್ಕೊಂಡಿದ್ದಾಳೆ. ತಾನು ಒಪ್ಕೊಂಡು ಆ ಮಗುಗೂ ಲಿವರ್ನ ಟ್ರಾನ್ಸ್ಪ್ಲಾಂಟ್ ಮಾಡಿಸಿದ್ದಾರೆ. ಈ ಚಿಕಿತ್ಸೆಗೆ 15 ಲಕ್ಷ ಬೇಕು ಅಂತ ಹೇಳ್ತಾ ಇದ್ದಾರೆ. ಬಟ್ ಇವಾಗ ಆಲ್ರೆಡಿ ಮಗು ಕಡೆಯವರು ಸ್ವಲ್ಪ ಅಡ್ವಾನ್ಸ್ ಮಾಡಿದ್ದಾರೆ, ಇನ್ನೂ ಅಮೌಂಟ್ ಬೇಕಾಗುತ್ತೆ. ಅಮೌಂಟ್ ಕೊಡಲಿಲ್ಲ ಅಂತಂದರೆ ಶಸ್ತ್ರಚಿಕಿತ್ಸೆ ಫಲಕಾರಿಯಾಗಿ ಆಗೋದಿಲ್ಲ. ಹಾಗಾಗಿ ನಾನು ಅಮೌಂಟನ್ನ ಕಲೆಕ್ಟ್ ಮಾಡ್ತಾಯಿದ್ದೀನಿ. ಆದರೆ 15-20 ಲಕ್ಷ ಖರ್ಚಾಗುತ್ತೆ ಅಂತ ಹೇಳಿದ್ದಾರೆ ಡಾಕ್ಟರು. ಹಾಗಾಗಿ ಅಷ್ಟು ಅಮೌಂಟನ್ನ ನಾನು ಒಬ್ಬನೇ ಕೊಡೋಕ್ಕೆ ಅಂತೂ ಆಗೋದಿಲ್ಲ. ಯಾಕೆಂದರೆ ನಾನು ಸಾಮಾನ್ಯ ಜನರ ಥರ ನಾನು ಕೆಲಸ ಮಾಡ್ಕೊಂಡಿರೋವನೇ. ಬಟ್ ನನ್ನ ಉದ್ದೇಶ ಏನು ಅಂತಂದರೆ, ಪ್ರತಿ ವರ್ಷ ನಾವು ದುಡಿತೀವಿ, ಖರ್ಚು ಮಾಡ್ತೀವಿ, ಪ್ರತಿಯೊಂದು ಮಾಡ್ತಾ ಇರ್ತೀವಿ. ಆದರೆ ಯಾವುದೋ ಒಂದು ಒಳ್ಳೆ ಕೆಲಸಗಳು ಮಾಡಬೇಕಾದ್ರೆ ಅದು ಮನಸ್ಸಿಂದ ಬರಬೇಕಾಗಿರುತ್ತೆ. ಬಟ್ ನನಗೆ ಈ ಒಂದು ಒಳ್ಳೆ ಕೆಲಸ ಪ್ರತಿ ವರ್ಷ ಒಂದು ಮಗುನ ನಾನು ಸೆಲೆಕ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಇನ್ ಫ್ಯೂಚರ್ ನಾನು
ಇದರಲ್ಲಿ ತುಂಬ ಕೆಲಸ ಮಾಡ್ತೀನಿ ಅನ್ನೋ ಗ್ಯಾರಂಟಿ ನನಗಿದೆ. ಬಟ್ ನನ್ನ ನಂಬಿಕೆ ಏನಂತಂದರೆ ಮತ್ತು ನನ್ನ ಉದ್ದೇಶ ಏನು ಅಂದರೆ ಇಂಥ ಮಕ್ಕಳುಗಳು ಯಾವಾಗಲೂ ಮಿಡ್ಲ್ ಕ್ಲಾಸ್ ಮಕ್ಕಳುಗಳಿಗೆ ಈ ಪ್ರಾಬ್ಲಮ್ಗಳು ಬರ್ತಾ ಇರುತ್ತೆ. ಮಿಡ್ಲ್ ಕ್ಲಾಸು ಇಲ್ಲ ಲೋವರ್ ಕ್ಲಾಸಲ್ಲಿರೋಂಥ ಮಕ್ಕಳುಗಳಿಗೆ ಈ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಬಟ್ ನಮ್ಮ ಕೈಲಿ ಆದಷ್ಟು ಸೇವೆನ ಅಂತಂದರೆ ನಾನು ಒಂದು 100 ರೂಪಾಯಿ 200 ರೂಪಾಯಿ ಕೊಟ್ಟು ನಾನು ಸುಮ್ಮನೆ ಆಗ್ಬೋದಾಗಿದೆ. ಬಟ್ ನಾನು ಸುಮ್ಮನೆ ಆಗ್ತಾಯಿಲ್ಲ. ಯಾಕೆ ಅಂತಂದರೆ ಒಂದು ಆರ್ಡಿನರಿ ಇರೋದಕ್ಕಿಂತ ಎಕ್ಸ್ಟ್ರಾಡಿನರಿ ವರ್ಕ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿರುತ್ತೆ ಯಾವಾಗಲೂ. ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ಒಂದು ಮಗುನ ಸೆಲೆಕ್ಟ್ ಮಾಡ್ಕೊಂಡು ಆ ಮಗುಗೆ ಹಣನ ಸಂಗ್ರಹ ಮಾಡೋದಕ್ಕೋಸ್ಕರ ನನ್ನ ವಾಟ್ಸಪ್ನ ಯೂಸ್ ಮಾಡ್ಕೊಳ್ತೀನಿ. ನಾನು ವಾಟ್ಸಪ್ಪಲ್ಲಿ ಆ ಮಗುಗೆ ಒಂದು ಈ ಥರ ಕಾಯಿಲೆಯಿಂದ ಬಳಲ್ತಾ ಇದೆ ಅಂತ ಹೇಳಿಬಿಟ್ಟು ವಾಟ್ಸಪ್ಪಲ್ಲಿ ಮೆನ್ಷನ್ ಮಾಡ್ತೀನಿ. ನೋಡಿದಂತಹ ನನಗೆ ಪರಿಚಯ ಇರೋಂಥ ಜನಗಳೆಲ್ಲ ಏನು ಮಾಡ್ತಾರೆ, ಹಣನ ನನಗೆ ನನ್ನ ಅಕೌಂಟಿಗೆ ನಾನು ಮಾಡಿಸ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಇವಾಗ ಫಾರ್ವರ್ಡ್ ಮೆಸೇಜ್ಗಳು ಬೇಜಾನ್ ಬರುತ್ತೆ. ಆ ಫಾರ್ವರ್ಡ್ ಮೆಸೇಜ್ಗಳನ್ನ ಬೇರೆಯವ್ರಿಗೆಲ್ಲ ನಾವು ಮಾಡ್ತಾ ಇದ್ದಾಗ ಕೆಲವ್ರು ನೋಡ್ತಾರೆ, ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಇವತ್ತಿರೋ ಬ್ಯುಸಿ ಇಂತಹ ಪ್ರಪಂಚದಲ್ಲಿ ಯಾರು ಜಾಸ್ತಿ ನೋಡೋಕ್ಕೆ ಇಷ್ಟಪಡಲ್ಲ. ಮೆಸೇಜಸ್ನ ನೋಡ್ತಾರೆ, ಸ್ಕ್ರಾಲ್ ಮಾಡ್ತಾರೆ, ಸೈಡ್ ಹಾಕ್ತಾರೆ. ಬಟ್ ನಂದೇನಂತಂದರೆ ನನ್ನ ಒಂದು ವಾಟ್ಸಪ್ಪಲ್ಲಿ ಹಾಕ್ಕೊಳ್ತಾ ಇದ್ದೀನಿ, ಪ್ಲಸ್ ನನ್ನ ಬ್ಯಾಂಕ್ ಅಕೌಂಟ್ಗೆ ನಾನು ಆ್ಯಕ್ಚುಲಿ ಕೊಡ್ತಾ ಇದ್ದೀನಿ. ಫೋನ್ಪೇ ಇರ್ಬೋದು, ಬ್ಯಾಂಕ್ ಅಕೌಂಟ್ ಸ್ಕ್ಯಾನರ್ಸ್ ಇರ್ಬೋದು, ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದಕ್ಕೆ ಜನಗಳು ನಂಬಿಕೆ ಇರುವಂಥವರೆಲ್ಲ ಹಾಕ್ತಾಯಿದ್ದಾರೆ ಅಮೌಂಟನ್ನು. ಇವತ್ತಿನ ದಿನ ನಾನು ಇಷ್ಟಪಡೋದು ಅಂತಂದರೆ ನಿಮ್ಗೆಲ್ಲರಿಗೂ ತಿಳಿಸೋದಕ್ಕೆ, ಕಳೆದ ತಿಂಗಳು 23ನೇ ತಾರೀಕು 6ನೇ ತಿಂಗಳು 2026ನೇ ಇಸ್ವಿ ಅವತ್ತಿಂದ ಹಿಡಿದು ಈ ತಿಂಗಳು ಅಂದರೆ 23ನೇ ತಾರೀಕು 7ನೇ ತಿಂಗಳು 26ನೇ ಇಸ್ವಿ ಇವತ್ತವರೆಗೂ ನಾನು ಒಂದು ತಿಂಗಳ ತನಕ ಕಲೆಕ್ಟ್ ಮಾಡಿರೋ ಅಮೌಂಟು 30,000 ತಲುಪಿದೆ. ಇದಕ್ಕೆಲ್ಲ ಕಾರಣ ನೀವುಗಳೇ. ನಿಮ್ಮೆಲ್ಲರ ನಂಬಿಕೆ ಮತ್ತು ನಿಮ್ಮ ಹತ್ರ ನಾನು ಉಳಿಸ್ಕೊಂಡಿರೋ ನಂಬಿಕೆ ಜಾಸ್ತಿನೇ ಅದೊಂದು. ಮತ್ತು ತುಂಬಾ ದಿನಾಗಲೂ ತುಂಬಾ ಶ್ರಮ ಪಡ್ತಾ ಇದ್ದೀವಿ, ನಮ್ಮ ಜೀವನ ನಾವು ನಿಲ್ಸ್ಕೋಬೇಕು, ರೂಪಿಸ್ಕೋಬೇಕು ಅಂತ ಹೇಳ್ಬಿಟ್ಟು. ಬಟ್ ಇಂಥ ಕೆಲಸಗಳಲ್ಲಿ ತೊಡಗಿದಾಗ ನಮಗೆ ಒಂದು ಖುಷಿ ಅನ್ನೋದಿರುತ್ತೆ. ಅಂದರೆ ನಮಗೆ ಒಂದು ಸಮಾಧಾನಕರ ಜೀವನ ಅನ್ನೋದೊಂದು ನಮ್ಗೆ ಸಿಗ್ತಾ ಇರುತ್ತೆ. ಬಟ್ ಯಾವುದೋ ಒಂದು ರೀತಿಗಳಲ್ಲಿ ಇಂಥ ಕೆಲಸಗಳು ನಮ್ಮ ಹತ್ರಕ್ಕೆ ಬರುತ್ತೆ ಉಳ್ಕೊಂಡು. ಬಟ್ ನಮ್ಗೆ ಖುಷಿ ಇದೆ ನಾನು ಮಾಡೋದಕ್ಕೆ ಇಂಥ ಕೆಲಸಗಳನ್ನೆಲ್ಲ ನಿಜವಾಗ್ಲೂ. ಹಾಗಾಗಿ ನಾನು ಇಂಥ ವರ್ಕ್ನ ನಾನು ಮಾಡ್ತಾಯಿದ್ದೀನಿ. ಈಗ ನಿಮ್ಮ ಹತ್ರ ಎಲ್ಲ ನಾನು ಕೇಳ್ಕೊಳ್ತಾ ಇರೋಂಥದ್ದು ಏನು ಅಂತಂದರೆ, ಕಳೆದ 5 ವರ್ಷದಿಂದ ನಾನು 5 ಮಕ್ಕಳಿಗೆ ನಾನು ಅಮೌಂಟ್ನ ಕಲೆಕ್ಟ್ ಮಾಡಿದ್ದೀನಿ. ಬಟ್ ಮೊದಲನೇ ಮಗುಗೆ ಬಂದುಬಿಟ್ಟು 3,500ರಿಂದ 4,000 ಆಗಿತ್ತು ಹಣ ಸಂಗ್ರಹ ಆಗಿತ್ತು. ಎರಡನೇ ಮಗುಗೆ ಬಂದುಬಿಟ್ಟು ಅರೌಂಡ್ ಒಂದು 6,500ರಿಂದ 7,000 ಕಲೆಕ್ಟ್ ಆಗಿತ್ತು. ಮೂರನೇ ಮಗುಗೆ ಬಂದುಬಿಟ್ಟು 32,500 ರೂಪಾಯಿ ಚಿಲ್ಲರೆ ಕಲೆಕ್ಟ್ ಆಗಿತ್ತು. 4ನೇ ಮಗುಗೆ ಬಂದು ಅಂದರೆ ಕಳೆದ ವರ್ಷ ಬಂದ್ಬಿಟ್ಟು 56,500 ಕಲೆಕ್ಟ್ ಆಗಿತ್ತು. ಈ ವರ್ಷ ಇನ್ನೂ 30,000 ಆಗಿದೆ. ಬಟ್ ನನ್ನ ಇಂಟೆನ್ಷನ್ ಏನಂದರೆ, ವರ್ಷ ಮಕ್ಕಳುಗಳಿಗೆ ಇನ್ನೂ ಜಾಸ್ತಿನೇ ಕಾಯಿಲೆ ಬರ್ತಾ ಇರೋದ್ರಿಂದ ಹಣ ಸಂಗ್ರಹನೂ ಜಾಸ್ತಿನೇ ಆಗಬೇಕು ಅಂತ ನನ್ನ ಒಂದು ಇಂಟೆನ್ಷನ್ನು. ನಾವು ಒಂದು ಮಗುಗೋಸ್ಕರ ಇವತ್ತು ಸಪೋರ್ಟ್ ಮಾಡ್ತಾಯಿದ್ದೀವಿ. ಬಟ್ ಇದೇ ಥರ ಕೆಲಸ ಮಾಡೋಂಥ ಟ್ರಸ್ಟ್ಗಳು ತುಂಬ ಇದೆ. ಆ ಟ್ರಸ್ಟ್ಗಳು ಇನ್ನೂ ಕಲೆಕ್ಟ್ ಮಾಡಿ ಇಂಥ ಮಕ್ಕಳುಗಳ ಕಡೆ ಸ್ವಲ್ಪ ಗಮನ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇಲ್ಲಾಂದರೆ ಏನಾಗುತ್ತೆ, ಮಕ್ಕಳುಗಳು ಅದಕ್ಕೇನು ಅಂತಲೇ ಗೊತ್ತಿರಲ್ಲ ಜೀವನ. ಅದು ಗೊತ್ತಿಲ್ಲದಿರೋ ಟೈಮಲ್ಲೇ ಎಷ್ಟೋ ಮಕ್ಕಳುಗಳು ಸಾವಿಗೀಡಾಗ್ತಾ ಇದೆ. ಹಾಗಾಗಿ ಅದನ್ನೆಲ್ಲ ತಡೆಯೋಕ್ಕಂತೂ ನಮ್ಮ ಕೈಲಾಗಲ್ಲ. ಬಟ್ ಅಂಥ ಮಕ್ಕಳನ್ನ ಉಳಿಸೋದಕ್ಕೆ ಅಂದರೆ 10 ಜನ ಕಾಯಿಲೆ ಬಂದಿರೋ ಮಕ್ಕಳಲ್ಲಿ ಒಂದು ಮಗುನ ನಾವು ಉಳಿಸ್ತೀವಿ ಅನ್ನೋಕ್ಕೆ ನಂಬಿಕೆ ನನಗಿದೆ. ಇದೇ ಥರ ನಾವೆಲ್ಲರೂ ಕೈ ಜೋಡಿಸ್ಕೊಂಡು ಹೋದರೆ ತುಂಬ ಮಕ್ಕಳುಗಳನ್ನ ನಾವು ಉಳಿಸ್ಬೋದು. ಯಾಕಂದರೆ ಕಾಯಿಲೆ ಯಾರಿಗೂ ಬಿಡಲ್ಲ. ಇವತ್ತಿನ ದಿನ ಆ ಮಕ್ಕಳಿಗಿದೆ, ನಾಳೆ ದಿನ ನಮ್ಮ ಕಡೆಗೆ ಬರ್ಬೋದು, ಹೇಳೋಕ್ಕಾಗಲ್ಲ. ಎಲ್ರಿಗೂ ಮಕ್ಕಳಿದ್ದಾರೆ. ಬಟ್ ಎಲ್ಲರೂ ಇದ್ರ ಬಗ್ಗೆ ನಾವು ಸ್ವಲ್ಪ ಗಮನ ಕೊಡಲೇಬೇಕಾಗುತ್ತೆ. ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಇವತ್ತಿಂದ ನಾನು 1 ಮಂತ್ವರೆಗೂ ನಾನು ಕಲೆಕ್ಟ್ ಮಾಡ್ತೀನಿ ಈ ಮಗುಗೆ ಅಮೌಂಟ್ ಅಂತ ಹೇಳಿದ್ದೆ. ಬಟ್ ಇವತ್ತಿಂದ 30th ಅಂದರೆ ಈ ಮಂತ್ ಎಂಡ್ವರೆಗೂ ನಾನು ಹಾಕ್ತೀನಿ, ಮತ್ತೆ ಸ್ಟೇಟಸ್ ಹಾಕ್ಕೊಳ್ತೀನಿ. ಯಾರ್ಯಾರು ಮಾಡಿಲ್ಲ ಅಮೌಂಟ್ನ ಅವರೆಲ್ಲ ದಯವಿಟ್ಟು ನಿಮ್ಮ ದೊಡ್ಡ ಮನಸ್ಸು ಮಾಡಿಬಿಟ್ಟು ಆ ಮಗುಗೆ ಹಣನ ನನಗೆ ಕಳಿಸಿ, ನಾನು ಸಂಗ್ರಹ ಮಾಡಾದ ಮೇಲೆ ಆ ಮಗುವಿನ ಕುಟುಂಬನ ಭೇಟಿ ಮಾಡಿಬಿಟ್ಟು ಅವರಿಗೆ ಹಣನ ಕೊಡೋಂಥದ್ದು ಕಾರ್ಯನ ನಾನು ಮಾಡ್ತಾಯಿದ್ದೀನಿ. ಕೊಡಬೇಕಾದ್ರೆ ಆವಾಗಲೂ ಒಂದು ವಿಡಿಯೋ ಮಾಡಿಬಿಟ್ಟು ನಾನು ವಾಟ್ಸಪ್ಪಲ್ಲಿ ಎಲ್ಲರಿಗೂ ಮೆನ್ಷನ್ ಮಾಡ್ತೀನಿ. ಯಾಕೆ ಅಂತಂದರೆ, ತಮ್ಮೆಲ್ಲರಿಂದ ಕಲೆಕ್ಟ್ ಮಾಡಿರೋ ಅಮೌಂಟು ನಾನು ಒಂದು ದೇವ್ರ ಉಂಡಿಗೆ ಹಾಕಿರೋಂಥ ಅಮೌಂಟ್ ಥರ ಲೆಕ್ಕ ಅದು. ಅಂದರೆ ದೇವ್ರಿಗೆ ಹಣ ತಲುಪುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ, ಬಟ್ ನಮ್ಮ ನಂಬಿಕೆ ಅಂತ ಇರುತ್ತೆ ದೇವ್ರಿಗೆ ತಲುಪುತ್ತೆ ಅನ್ನೋದು. ಅದೇ ರೀತಿ ನೀವು ಕೊಡೋ ಹಣನ ನಾನು ತಲುಪಿಸ್ತಾ ಇದ್ದೀನಿ ಅನ್ನೋದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಯಾವುದೇ ಕೆಟ್ಟ ಉದ್ದೇಶ ಆಗಲಿ ಬೇರೆ ಉದ್ದೇಶ ಆಗಲಿ ಏನಿಲ್ಲ ಇದರಲ್ಲಿ ಹಣ ಸಂಗ್ರಹ ಮಾಡೋದಕ್ಕೆ. ಈವನ್ ನಾನು ಏನೇ ಆದರೂ ನಿಮಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಈ ಥರ ಕಲೆಕ್ಟ್ ಮಾಡ್ತಾ ಇದ್ದೀನಿ, ಇಷ್ಟು ಕಲೆಕ್ಟ್ ಆಗಿದೆ ಮತ್ತು ಇಷ್ಟು ಅಮೌಂಟ್ಗೆ
ಇನ್ನೂ ಆಗಿದೆ, ಬಟ್ ಇನ್ನೂ ಎಕ್ಸ್ಟ್ರಾ ಸಹಾಯ ಮಾಡಿ ಇನ್ನೂ ಜಾಸ್ತಿ ಸಪೋರ್ಟ್ ನನಗೆ ಮಾಡ್ತಾ ಇರಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ವೀಡಿಯೋಸಲ್ಲಿ ಕೇಳ್ತಾ ಇದ್ದೀನಿ. ಯಾರ್ಯಾರು ಮಾಡಿಲ್ಲ ದಯವಿಟ್ಟು ಅವರೆಲ್ಲ ಹಣ ಸಹಾಯ ಮಾಡಿ. ಮತ್ತು ಯಾರ್ಯಾರಿಗೆ ಹಣ ಸಹಾಯ ಮಾಡೋಕ್ಕೆ ಆಗ್ತಾ ಇಲ್ಲ ಅಂಥವರೆಲ್ಲ ದಯವಿಟ್ಟು ದೂರದಿಂದಲೇ ಆ ಮಗು ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡಿ. ಯಾವುದೇ ರೀತಿಯಲ್ಲಿ ಇರ್ಬೋದು, ಬಟ್ ಆ ಮಗು ಹುಷಾರಾಯಿತು ಅಂತಂದರೆ ಒಂದು ನಮ್ಮ ದೇಶದ ಒಂದು ಆಸ್ತಿ ನಮಗೆ ಉಳಿತಾ ಇದೆ ಅನ್ನೋದು ಒಂದು ಖುಷಿ ನಮಗಿರುತ್ತೆ. ಗೊತ್ತಿಲ್ಲ ಯಾರಿಗೂ ಮಗು ಮುಂದೆ ಏನಾಗುತ್ತೆ ಅನ್ನೋದು ಅಲ್ವಾ. ಹಾಗಾಗಿ ನಾನು ಆ ಒಂದು ಉದ್ದೇಶದಿಂದ ಇದನ್ನು ಮಾಡ್ತಾಯಿದ್ದೀನಿ. ಇನ್ನು ನಾನು ಜಾಸ್ತಿ ಹೇಳಿದ್ರೆ ಅದು ನಿಮಗೆ ಸರಿ ಅನಿಸಲ್ಲ. ಯಾಕಂದರೆ ನಾನು ಇಷ್ಟರ ಮಟ್ಟಿಗೆ ನಾನು ಮಾತಾಡ್ಬೋದು. ನಾನು ಮಾಡ್ತಿರೋ ಕೆಲಸನ ನಿಮ್ಗೆಲ್ಲರಿಗೂ ಹೇಳ್ಕೊಳ್ತಾ ಇದ್ದೀನಿ. ಡೈಲಿ ನಾನು ವಾಟ್ಸಪ್ ಹಾಕ್ತಾಯಿದ್ದೀನಿ ಸ್ಟೇಟಸಲ್ಲಿ. ಪ್ರತಿಯೊಬ್ಬರು ನೋಡ್ತಾ ಇದ್ದೀರಾ. ಕೊನೆ ವರ್ಷ ಮಾಡಿದವರು ಯಾರೂ ಜಾಸ್ತಿ ಜನ ಈ ವರ್ಷ ಮಾಡಲಿಲ್ಲ. ರೀಸನ್ ಏನು ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ಪ್ರತಿಯೊಬ್ಬರು ಕೆಲಸ ಮಾಡ್ತಾ ಇರ್ತಾರೆ, ಬ್ಯುಸಿ ಇರ್ತಾರೆ. 8,000 ಸಂಬಳಕ್ಕೆ ಕೆಲಸ ಮಾಡೋರು ಇದ್ದಾರೆ, 10,000ಕ್ಕೆ ಮಾಡೋರು ಇದ್ದಾರೆ, 15,000ಕ್ಕೆ ಮಾಡೋರು ಇದ್ದಾರೆ, 30,000ಕ್ಕೆ ಮಾಡೋರು ಇದ್ದಾರೆ. ಎಲ್ಲ ಅವ್ರವ್ರ ಜೀವನ ಇರುತ್ತೆ. ಪ್ರತಿದಿನ ಕಷ್ಟದಲ್ಲಿ ಇರಬೇಕಾದ್ರೆ ಯಾರಿಗೂ ಹೆಲ್ಪ್ ಮಾಡೋಕ್ಕೆ ಇಷ್ಟಪಡಲ್ಲ. ಬಟ್ ಎಲ್ಲನೂ ಸೈಡ್ಗೆ ಇಟ್ಬಿಟ್ಟು ನಾವು ದೊಡ್ಡ ಮನಸ್ಸು ಮಾಡಿಬಿಟ್ಟು ಒಂದು 100 ರೂಪಾಯಿ, 50 ರೂಪಾಯಿ, 10 ರೂಪಾಯಿ ಎಷ್ಟಾದರೂ ಸರಿ ನಾವು ಒಂದು ಸಹಾಯ ಮಾಡಲು ಒಂದು ಅರ್ಥ ಇರುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ ವಿಡಿಯೋದಲ್ಲಿ. ದಯವಿಟ್ಟು ಆ ಮಗು ಇದೆಯಲ್ಲ, ಆ ಮಗುಗೆ ಅನುಭವಿಸ್ತಿರೋ ನೋವು ಆ ಮಗುಗೆ ಗೊತ್ತಿರುತ್ತೆ. ದಯವಿಟ್ಟು ಅದನ್ನು ನಾವು ಒಂದು ರೀತಿಯಲ್ಲಿ ಥಿಂಕ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ನಾವು ಮನುಷ್ಯರು, ಯಾಕಂದರೆ ಮನುಷ್ಯತ್ವ ಅನ್ನೋದು ಮನುಷ್ಯರ ಮಧ್ಯದಲ್ಲಿ ಮಾತ್ರ ಇರುತ್ತೆ, ಬೇರೆ ಯಾರ ಮಧ್ಯನೂ ಇರಲ್ಲ. ಹಾಗಾಗಿ ನಾವು ಮನುಷ್ಯತ್ವನ ಯೂಸ್ ಮಾಡಿಕೊಂಡು ನಾವು ಈ ಕೆಲಸ ಮಾಡ್ತಾಯಿದ್ದೀನಿ. ಹಾಗಾಗಿ ದಯವಿಟ್ಟು ತಮ್ಮೆಲ್ಲರಿಂದನೂ ಇನ್ನೂ ಸಹಕಾರ ನನಗೆ ಬೇಕಾಗಿದೆ. ನಮಸ್ಕಾರ.